ನನ್ನೆಲ್ಲ ನೆಚ್ಚಿನ ರೈತ ಬಾಂಧವರಿಗೆ ಪ್ರಣಾಮಗಳು. ಇವತ್ತು ನೋಡಿ ನಾನೊಂದು ವಾಟ್ಸಾಪಲ್ಲಿ ಒಂದು ವಿಡಿಯೋ ನೋಡಿದೆ. ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಮಗೆ ರೋಟ್ರಿಗಳಿರುತ್ತೆ, ಅಂದರೆ ಟ್ರ್ಯಾಕ್ಟರ್ಗಳಿರುತ್ತೆ. ಟ್ರ್ಯಾಕ್ಟರ್ ಜೊತೆಗೆ ಒಂದು ರೋಟ್ರಿ ಇದ್ದೇ ಇರುತ್ತೆ. ನಾವೆಲ್ಲ ಏನು ಮಾಡ್ತೀವಿ, ಅಡಿಕೆಯನ್ನು ಸುಲಿಬೇಕಾದ್ರೆ ಅದಕ್ಕಿಂತ ಮೊದಲು ಕಾಯಿ ಬಿಡಿಸ್ಕೋಬೇಕು ಗೊಂಚಲಿಂದ. ಈ ಥರ ಮ್ಯಾನ್ಯುವಲಿ ಯಾರಾದರೂ ಕೂಲಿ ಆಳುಗಳನ್ನ ನಂಬಿಕೊಂಡು ಅವ್ರಿಗೆ ಪ್ರತಿ ದಿವಸ ಒಂದು ಇಷ್ಟಂತ ಕೂಲಿ ಕೊಟ್ಟು ಕಷ್ಟಪಟ್ಟು ಕಾಯಿನ ಗೊಂಚಲಿಂದ ಸಪ್ರೇಟ್ ಮಾಡ್ತಾಯಿದ್ವಿ. ಆದರೆ ಸುಲಭವಾಗಿ, ಅಂದರೆ ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ಯಾರು ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕೇಣಿ ಮಾಡ್ತಾ ಇರ್ತೀರ, ಜಾಸ್ತಿ ನೀವು ಅಡಿಕೆಯನ್ನು ಕೊಯ್ಲು ಮಾಡ್ಕೊಂಡು ಬರ್ತೀರ, ಅಂಥವ್ರಿಗೊಂದು ಶುದ್ಧ ಉಪಾಯ ಇದು. ನಿಮ್ಮ ಮನೇಲಿ ಟ್ರ್ಯಾಕ್ಟರ್ ಇತ್ತು ಅಂತ ಹೇಳಿದರೆ ಈ ಥರ ಟ್ರಾಲಿನ ಇಟ್ಬಿಟ್ಟು ಒಂದು ನಿಮಗೆ ಪ್ರಿಕಾಷನರಿ ಮೆಜರ್ ಅಂತ ಹೇಳಿದರೆ, ದಯವಿಟ್ಟು ಯಾರೂ ಅದರ ಹತ್ರ ನಿಲ್ಲಕ್ಕೆ ಹೋಗ್ಬಿಡಿ. ಸ್ವಲ್ಪ ದೂರದಿಂದನೇ ಕೆಲಸ ಮಾಡೋದು ಒಳ್ಳೆಯದು. ಲೂಸಾಗಿರೋಂಥ ಬಟ್ಟೆನ ಹಾಕ್ಕೊಂಡು ಹತ್ತಿರಲ್ಲಿ ನಿಂತ್ಕೊಂಡ್ರೆ ತುಂಬಾ ಡೇಂಜರಸ್ ಆಗಿರುತ್ತೆ. ಕೇರ್ಫುಲ್ಲಾಗಿ ಬಳಸ್ಕೊಳ್ಳೋದಾದರೆ ಇದೊಂದು ತುಂಬ ಸುಲಭ ಮತ್ತು ಒಂದು ಈಸಿ ಮೆಥಡ್ ಅಂತ ನನಗನ್ನಿಸ್ತು. ಹಾಗಾಗಿ ಈ ವಿಡಿಯೋನ ನಾನು ನನ್ನ ಒಂದು ಫೇಸ್ಬುಕ್ ಪೇಜಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ಈ ಐಡಿಯಾನ ಯಾರಾದರೂ ಬಳಸ್ಕೊಳ್ಳಿದ್ರೆ ಬಳಸ್ಕೊಳ್ಳಿ, ಹೆಚ್ಚಿನ ರೈತರಿಗಿನ್ನ ಹಂಚ್ಕೊಳ್ಳಿ. ಬಟ್ ಒಂದೇನಂತ ಹೇಳಿದರೆ, ಅದ್ರ ಹತ್ತಿರ ಹೋದರೆ ಹೇಳೋಕ್ಕಾಗಲ್ಲ, ಕೈಗೆ ಕಾಲಿಗೆ ಏನಾದರೂ ಟಚ್ ಆಯಿತು ಅಂತ ಹೇಳಿದರೆ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ತುಂಬಾ ಹಾರಿಬಲ್ ಆಗಿ, ಡೇಂಜರಸ್ ಆಗಿ ಪರಿಣಾಮ ಇರುತ್ತೆ. ದಯವಿಟ್ಟು ಕೇರ್ಫುಲ್ಲಾಗಿ ಬಳಸೋದಾದರೆ ಇದೊಂದು ನಮ್ಮ ರೈತ ಬಾಂಧವರಿಗೆ ತುಂಬಾ ಉತ್ತಮ ಒಂದು ಉಪಾಯ. ದಯವಿಟ್ಟು ಹೆಚ್ಚಿನ ರೈತರು ಇದನ್ನು ನಿಮ್ಗೆ ಗೊತ್ತಿರೋರಿಗೆ ತಿಳಿಸಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಇದರಲ್ಲಿ ಏನಾದರೂ ನಿಮಗೆ ಹಾನಿ ಅಂತ ಕಾಣಿಸಿದ್ರೆ ದಯವಿಟ್ಟು ಬಳಸೋಕೆ ಹೋಗ್ಬೇಡಿ. ಥ್ಯಾಂಕ್ ಯು.